ಇವತ್ತು ನಾವು ಅಂದ್ರೆ ನಮ್ಮ SSK ಸಮಾಜ ಬಾಂಧವರು ಮತ್ತು ಕೃಷ್ಣಪ್ಪನವರ ಹಿತೈಷಿಗಳು ಎಲ್ಲರೂ ಸೇರಿದ್ದೀವಿ. ಇವತ್ತು ಈ ಸ್ವಾಮಿ ಅನುಗ್ರಹ ಪಡೆದು ಆಶೀರ್ವಾದ ಪಡೆದು ನಾವು ಎಲ್ಲರೂ ಕೇಳ್ಕೊಳ್ತಾ ಇರೋದು ಒಂದೇ ಒಂದು ವಿಚಾರ ಏನಪ್ಪ ಅಂದ್ರೆ, ನಮ್ಮ ಸಜ್ಜನರಾದಂಥ ಕೃಷ್ಣಪ್ಪ ಈ ಕಡೆ ಪ್ರಿಯಕೃಷ್ಣ, ಇವರು ತುಂಬಾನೇ ಬೇಕಾಗಿರುವಂತ ವ್ಯಕ್ತಿಗಳು. ಇವ್ರು ಯಾರಿಗೂ ಬೇಡದವರಲ್ಲ, ಬೇಡಿದವರಿಗೆ ಕೊಡುವವರು. ಒಂದು ದಾಸೋಹ ಅಂದ್ರೆ ಒಂದು ನಮ್ಗೆ ನಮ್ಮ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ತುಮಕೂರಲ್ಲಿ ಒಂದಿದೆ. ಎರಡನೇ ದಾಸೋಹ ನಾವು ನೋಡ್ತೀವಪ್ಪ ಅಂದ್ರೆ ಅದು ನಮ್ಮ ಕೃಷ್ಣಪ್ಪ ಅವ್ರ. ನಮಗ್ ಬೇಕಾಗಿರೋದೇನು ಆಗಿದ್ರು ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಸಾಧನೆ ಮಾಡಿ ತೋರಿಸಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ನಂಬರ್ 2 ಪ್ರಿಯಕೃಷ್ಣ ಅವ್ರು 3 ಬಾರಿ ಗೆದ್ದಿದ್ದಾರೆ, 5 ಬಾರಿ ನಮ್ಮ ಕೃಷ್ಣಪ್ಪ ಅವ್ರು ಗೆದ್ದಿದ್ದಾರೆ. ಕೃಷ್ಣಪ್ಪ ಅವ್ರಿಗೆ ಈ ಸಚಿವ ಸ್ಥಾನ ತಪ್ಪಾಗಿದೆ. ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಅವ್ರು CM ಆದಾಗ್ಲೂ ಕೂಡ ಇವತ್ತು ನಾಳೆ ಶಿವಕುಮಾರ್ ಅವರು CM ಆಗೋದಕ್ಕೆ ಅವ್ರು ಇಲ್ಲಿ ತನಕ ಫೈಟ್ ಮಾಡ್ಕೊಂಡ್ಬಂದ್ರು, CM ಆದ್ರು. ಬಟ್ ಆದ್ರೆ ನಮ್ಮ ಕೃಷ್ಣಪ್ಪ ಮತ್ತೆ ಪ್ರಿಯಕೃಷ್ಣ ಅವ್ರ ಹೆಸರು ಎಲ್ಲೂ ತಗೊಂಡಿಲ್ಲ. ಇದು ನಮ್ಗೆಲ್ಲರಿಗೂ ಬೇಸರ ತಂದಿದೆ. ಹಾಗಾಗಿ ನಮ್ಮ ಸಮಾಜದ ವತಿಯಿಂದ ಒಂದೇ ಅಲ್ಲ, ಮನ್ಸು ಮಾಡಿದ್ರೆ ಎಲ್ಲಾ ಸಮಾಜ ಬಾಂಧವರು ಸೇರಿ ಕೃಷ್ಣಪ್ಪ ಅವ್ರು ಮತ್ತೆ ಪ್ರಿಯಕೃಷ್ಣ ಅವ್ರಿಗೇನೆ ಸಹಕಾರ ಕೊಡೋದ್ ವಿನ ಬೇರೆ ಯಾರಿಗೂ ಸಹಕಾರ ಕೊಡ್ತಾ ಇಲ್ಲ. ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮ ಕೃಷ್ಣಪ್ಪ ಪ್ರಿಯಕೃಷ್ಣ ಅವ್ರಿಗೆ ಸಚಿವ ಸ್ಥಾನ ಕೊಡಿ, ನಮ್ಮ ಪ್ರಿಯಕೃಷ್ಣ ಅವ್ರಿಗೆ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಪಕ್ಷದಲ್ಲಿ ಒಂದು ಅಧಿಕಾರನ ಕೊಡಿ ಅಂತ ಕೇಳ್ಕೊತಾ ಇದೀವಿ. ನಮ್ಮ ಕೃಷ್ಣಪ್ಪ ಅವರು ತುಂಬಾ ಸಜ್ಜನರು, ಅವ್ರಿಗೆ ನಾವು ಬೇಕಲ್ಲ, ಅವರೇ ನಮಗ್ ಬೇಕು ಅಂತ ವ್ಯಕ್ತಿಗಳು ಅವರು. ಅಂತ ನಮ್ಗೆ MLAಗಳು ಸಿಗೋದಿಲ್ಲ. ಇಡೀ ಬೆಂಗಳೂರಿನಲ್ಲಿ ಹುಡುಕಿದ್ರು 4 ಜನ ಸಿಗ್ತಾರೆ. ಇಡೀ ಬೆಂಗಳೂರಿಗೆ ಹುಡುಕಿದ್ರು 4 ಜನ ಸಿಗ್ತಾರೆ. ಇವರಿಂದ ಪಕ್ಷಕ್ಕೆ ಅನುಕೂಲ ಆಗತ್ತೆ ವಿನ ಪಕ್ಷಕ್ಕೆ ಇವ್ರೇನು ಬೇಡದವ್ರಲ್ಲ. ಕೃಷ್ಣಪ್ಪ ಅವ್ರು ಒಂದು ಮಾತು ಹೇಳಿದ್ರು ಹೋದ್ವಾರ, ಏನಪ್ಪ ಧರ್ಮಕ್ಕೆ ಕೊಡ್ತಾ ಇದಾರನಪ್ಪ, ಧರ್ಮಕ್ಕೆ ಮಾಡ್ತಾ ಇದಾರನಪ್ಪ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಅವ್ರೇನು ಎಷ್ಟು ಸೂಕ್ಷ್ಮದಲ್ಲಿ ಅಂತ ಮಾತುಗಳು ಹೇಳ್ತಾರೆ ಅವರು ಅಂತ ಅಂದ್ಬಿಟ್ಟು. ಅವ್ರ ಕೋಪ ತೋರ್ಸಲ್ಲ. ಯಾಕೆ ಹೇಳಿ, ಕೃಷ್ಣ ಅವರು ಬಟ್ ಚಕ್ರ ಬಿಡ್ತಾರೆ, ಇರ್ತದೆ ಕೈನಲ್ಲಿ. ಅದ್ ಯಾವಾಗ ಬಿಡ್ಬೇಕೋ ಆ ಟೈಮಿಗೆ ಬಿಟ್ಟೇ ಬಿಡ್ತಾರೆ. ನಾವು ಅವ್ರ ಜೊತೆಗೆ ಇದೀವಿ. ಸಮಾಜ ಬಾಂಧವ್ರು ಕೇಳ್ಕೊಳ್ಳೋದು ಇಷ್ಟೇನೆ, ಅವ್ರಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇರೋದು ಇಷ್ಟೇನೆ, ಅವ್ರಿಗೆ ಸಚಿವ ಸ್ಥಾನ ಸಿಕ್ಲಿ, ಅವರಿಂದ ಇನ್ನೂ ಒಳ್ಳೆ ಬೆಳೆ ಸಿಕ್ಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದೀವಿ. ಜೈ ಜೈ ಕರ್ನಾಟಕ. ಅವರು ಪ್ರಾಮಾಣಿಕವಾಗಿ ಕಳೆದ 40-50 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ದುಡಿತಾ ಇದ್ದಾರೆ. ಅವರ ಪುತ್ರರಾದ ಪ್ರಿಯಕೃಷ್ಣರು ಸಹ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವರು ದ್ವೈತ ಶಕ್ತಿಗಳು, ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ದ್ವೈತ ಶಕ್ತಿಗಳು. ಅಂತ ಮಹಾನ್ ನಾಯಕರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಬಹಳ ನಿಷ್ಠೆಯಾಗಿ ದೀನ ದಲಿತರ ಬಡವರ ಬಂಧು ಯಾವುದೇ ಕಳಂಕ ರಹಿತವಾಗಿ ಸೇವೆ ಮಾಡ್ತಕ್ಕಂಥ ಈ ಇಬ್ಬರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಾರಣಾಂತರದ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು, ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದಲ್ಲಾಗಿರ್ಬೋದು, ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಕೇಂದ್ರದಲ್ಲಿರ್ತಕ್ಕಂಥ ವರಿಷ್ಠರು ಮನಗಂಡು ಅತಿ ಶೀಘ್ರವಾಗಿ ಇದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಒಂದು ಸಚಿವ ಸ್ಥಾನ ಕೊಟ್ರೆ ಖಂಡಿತವಾಗೂ ಈ ಒಂದು ಪಕ್ಷಕ್ಕೆ ಮುಂದೆ ಭವಿಷ್ಯ ಇದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತೆ ಈ ಪಕ್ಷ. ಅದಕ್ಕೋಸ್ಕರ ನಾವು ಕೂಡ ಆದಿಜಾಂಬವ ಮಠದಿಂದ ಇಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ತುಂಬುರುದಿಯಿಂದ ನಾವು ಆದಿಜಾಂಬವ ಮಠದಿಂದ ನಾವು ಶುಭ ಕೋರಿ ನಾವು ಕೂಡ ಒತ್ತಾಯ ಮಾಡ್ತೇವೆ. ನಾವು ಕರ್ನಾಟಕ ಸರ್ಕಾರಕ್ಕೆ ಶುಭವಾಗಲಿ, ನಿಮ್ಗೆಲ್ಲರಿಗೂ ಶುಭವಾಗಲಿ. ಬಹಳ ಸಂತೋಷ. Like, comment, and subscribe.